ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನೊಂದು ಸಣ್ಣ ಫಂಕ್ಷನ್ ಇರೋದರಿಂದ ನಮ್ಮ ಅಕ್ಕನ ಮನೆಗೆ ನಾನು ಹೋಗಬೇಕಾಯಿತು. ಅದಕ್ಕೆ ನಾನು ಬೆಳಗ್ಗೆನೇ 6 ಗಂಟೆಗೆ ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೆ. 6:45ಕ್ಕೆ ಡೈರೆಕ್ಟು ಬಸ್ ಸಿಕ್ತು. ಅಂದಾಗೆ ನಮ್ಮ ಅಕ್ಕ ಇರೋದು ಕುಷ್ಟಗಿ ತಾಲೂಕಲ್ಲಿ. ನನಗೆ 6:45ಕ್ಕೆ ಡೈರೆಕ್ಟ್ ಬಸ್ ಇರೋದ್ರಿಂದ ತುಂಬ ಅನುಕೂಲ ಆಯಿತು. ಬಸ್ಸು ಚೇಂಜ್ ಮಾಡೋ ಪರಿಸ್ಥಿತಿ ನನಗೆ ಬರಲಿಲ್ಲ. ಹಂಗಾಗಿ ನನಗೆ ತುಂಬ ಆರಾಮಾಗಿ ನಾನು ಈ ಥರ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಸೈಡ್ ಬರೋ ಸೀನ್ಸ್ ಎಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತ ಹೋಗ್ತಾ ಇದ್ದೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಆಂಟಿ ಮಗ ಬಂದಿದ್ದ ನನಗೆ ಕರ್ಕೊಂಡು ಹೋಗಲಿಕ್ಕೆ. ಇವನೇ ನೋಡಿ ನಮ್ಮ ಆಂಟಿ ಮಗ. ನಮ್ಮ ಆಂಟಿ ಅಕ್ಕ ಇರೋದು ಒಂದೇ ಮನೆಯಲ್ಲಿ. ಅದರಿಂದ ನಮ್ಮ ಆಂಟಿ ಮಗ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ. ಅದಾದಮೇಲೆ ನಾನು ಮನೆಗೆ ಎಂಟರ್ ಆಗ್ತೀನಿ. ಅಲ್ಲಿ ನಮ್ಮ ಆಂಟಿ ನಿಂತಿದ್ರು ನನಗೆ ವೆಲ್ಕಮ್ ಮಾಡಲಿಕ್ಕೆ. ಅವರು ನನಗೆ ವೆಲ್ಕಮ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಯಲ್ಲಿ ನೆಕ್ಸ್ಟ್ ದಿವಸ ಬ್ಯಾಟಿ ಹಬ್ಬ ಇರೋದರಿಂದ ಅವರು ಮನೆಯಲ್ಲೇ ಎಲ್ಲರೂ ಸೇರಿ ಈ ಥರ ಮಸಾಲೆಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೋತಾ ಇದ್ರು, ಮಿಕ್ಸಿ ಮಾಡ್ಕೋತಾ ಇದ್ರು. ಕೆಲವರು ಮಕ್ಕಳು 3 ಜನ ಇದ್ದರು ಅವ್ರ ಮನೆಯಲ್ಲಿ. ಒಬ್ಬರು ಮಕ್ಕಳನ್ನ ಎತ್ಕೋತಾ ಇದ್ರು. ನನಗೆ ಟೀ ಕಾಫಿ ಇಷ್ಟ ಅಂತ ಗೊತ್ತಿತ್ತು. ಸೊ ನಮ್ಮ ಆಂಟಿ ನನಗೆ ಟೀ ಮಾಡಿಕೊಟ್ರು. ನಾನು ಕುಡಿತಾ ಎಲ್ಲ ಅವ್ರದ್ದು ಏನೇನು ಪ್ರಿಪ್ರೇಷನ್ ಹೇಗೆ ಮಾಡ್ತಾಯಿದ್ರು ಅಂತ ನಾನು ನೋಡ್ಕೋತಾ ಕೂತಿದ್ದೆ. ಇವರು ನಮ್ಮ ಅಕ್ಕ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಾಯಿದ್ರು. ಅವರು ನಮ್ಮ ಆಂಟಿ ಆಗಬೇಕು. ಅವರು ಶೇಂಗಾನ ಹುರಿತಾ ಗ್ಯಾಸ್ ಕಟ್ಟೆ ಮೇಲೆ ಕೂತಿದ್ರು. ಹೀಗೆ ಒಬ್ರಿಗೊಬ್ರು ಮಾತಾಡ್ತಾ ಕೆಲಸ ಮಾಡ್ತಾಯಿದ್ರು. ಎಷ್ಟು ಕೆಲಸ ಮಾಡಿದ್ರು ನಮಗೇನು ಬೇಜಾರು ಅಂತ ಅನಿಸಲ್ಲ. ಆಮೇಲೆ ಒಂದು ಕಡೆ ಮಾದಲಿ ಪ್ರಿಪ್ರೇಷನ್ ಆಗ್ತಾಯಿತ್ತು. ಇದು ಚಪಾತಿನ ದಪ್ಪಕ್ಕೆ ಲಟ್ಟಿಸ್ಬಿಟ್ಟು ತವಾ ಮೇಲೆ ಬೇಯಿಸಿ ಈ ಥರ ಸಣ್ಣಗೆಲ್ಲ ಕಟ್ ಮಾಡಿ ಇದನ್ನು ಮಿಕ್ಸಿ ಮಾಡಿ ಇದಕ್ಕೆ ಮತ್ತೆ ಬೆಲ್ಲ ಸೇರಿಸಿ ಅದೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ನಾನು ಅದಕ್ಕೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಒಂದು ಕಡೆ ಕೊತ್ತಂಬರಿದು ಎಲ್ಲ ಪೇಸ್ಟ್ ನಡೀತಾ ಇತ್ತು. ಒಂದು ಕಡೆ ಟೊಮ್ಯಾಟೊ ಎಲ್ಲ ಹುರಿದು ಅದರದ್ದು ಪೇಸ್ಟ್ ನಡೀತಾ ಇತ್ತು. ಇಲ್ಲಿ ಮಾದಲಿನ ನಮ್ಮ ಅಕ್ಕನ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಚಪಾತಿ ಇದು ಹಿಟ್ಟು ಲಟ್ಸಿ ಅದ್ರದ್ದು ಪುಡಿ ಮಾಡಿ ಬೆಲ್ಲ ಸೇರಿಸಿ ಆಮೇಲೆ ಅದಕ್ಕೆ ಸೋಂಪು ಮತ್ತು ಗಸಗಸೆ ಎಲ್ಲ ಹಾಕ್ತಾಯಿದ್ರು. ಸೋಂಪು ಪೌಡರ್ ಮಾಡಿ ಹಾಕಿದ್ರು, ಒಣ ಕೊಬ್ಬರಿ ಹಾಕ್ತಾಯಿದ್ರು, ಪುಟಾಣಿ ಹಾಕ್ತಾಯಿದ್ರು. ಈ ಥರ ಎಲ್ಲ ಅವ್ರದ್ದು ಪ್ರಿಪ್ರೇಷನ್ ನಡೀತಾ ಇತ್ತು. ನೆಕ್ಸ್ಟ್ ಡೇ ಅವ್ರ ಮನೇಲಿ ಬ್ಯಾಟಿ ಹಬ್ಬ ಇದ್ದಿದ್ದರಿಂದ ಅವರು ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ತಾನೇ ಇದ್ದರು. ನಾನು ಇವ್ರದ್ದು ನಮ್ಮ ಅಕ್ಕನ ಮನೆಯಲ್ಲಿ ಮಾದಲಿ ಚೆನ್ನಾಗಿರೋದ್ರಿಂದ ನಾನು ಇವರು ಹೇಗೆ ಮಾಡ್ತಾರೆ ಅಂತ ನಾನು ನೋಡ್ತಾನೇ ಇದ್ದೆ. ಆಮೇಲೆ ಮಸಾಲೆಗೆ ಹಸಿ ಕೊಬ್ಬರಿ ಬೇಕಾಗಿರೋದ್ರಿಂದ ಒಂದು 4-5 ಜನ ಕೂತು ಹಸಿ ಕೊಬ್ಬರಿ ಎಲ್ಲ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದರು. ಕೆಲವೊಬ್ಬರು ಕಟ್ ಮಾಡ್ತಾಯಿದ್ರು, ಕೆಲವೊಬ್ಬರು ಅದನ್ನು ಕೊಬ್ಬರಿನ ತೆಗಿತಾ ಇದ್ದರು ಹೊಡೆದು. ಹೀಗೆ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೇ ಇದ್ದರು. ನೆಕ್ಸ್ಟ್ ಡೇ ನಮ್ಮ ಅಂಕಲು ಮತ್ತು ನಮ್ಮ ಭಾವ ಸೇರಿ ಇದು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಇದ್ರದ್ದು ಅಡುಗೆದು ಫುಲ್ ವಿಡಿಯೋ ನನಗೆ ತೆಗಿಲಿಕ್ಕಾಗಲಿಲ್ಲ. ನಾನು ಕೆಳಗಡೆ ಇದ್ದೆ. ಹಾಗಾಗಿ ಎಷ್ಟಿದೆಯೋ ಅಷ್ಟು ನಾನು ತೆಗೆದು ಹಾಕಿದ್ದೀನಿ ಇದರಲ್ಲಿ. ಒಂದು ಕಡೆ ಚಿಕನ್ ಸುಕ್ಕ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಮಟನ್ ಗ್ರೇವಿ ಮಾಡ್ತಾಯಿದ್ರು. ಸೊ ಅಡುಗೆ ತುಂಬ ಟೇಸ್ಟಿಯಾಗಿತ್ತು. ಅದು ನಮ್ಮ ಅಕ್ಕ ಅವ್ರ ಅತ್ತೆದು ಒಂದು ಹರಕೆ ಇತ್ತಂತೆ, ಅದನ್ನು ತೀರಿಸೋ ಸಲುವಾಗಿ ಅವರು ಬ್ಯಾಟಿ ಹಬ್ಬನ ಮಾಡ್ತಾಯಿದ್ರು. ನಮ್ಮ ಪ್ರೀತಿ ಪಾತ್ರ ಜೊತೆ ಇದ್ದರೆ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅದೇ ನಮಗೆ ಸ್ವರ್ಗ ಅಂತ. ನಮಗೆ ಸ್ವರ್ಗ ಅಂದರೆ ಹೀಗೆ ಇರ್ಬೋದಾ ಅಂತ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇರ್ರಿ ಅಂತ ಹೇಳ್ತಾ ಇದು ಲಾಗನ್ನು ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.